ನಮ್ಮನೆ ಗಂಡ್ಸು ಬಾಳೆಲೆ ಕುಯ್ಕೊ ಬಂದ್ರೆ ಅದಕ್ಕೂ ಆಗಲ್ಲ, ಇದು ವಿಳೆದೆಲೆ ಕುಯ್ಕೊ ಬಂದ್ರೆ ಅದಕ್ಕೂ ಆಗಲ್ಲ. ನಾನ್ ಹತ್ರ ಮಾವರ್ನ ಕರ್ಕೊ ಬಂದಿದ್ದು, ಒಂಚೂರು ಹತ್ತೀನಿ, ಹಿಡ್ಕೋತೀರಾ? ಅವನ್ನೆಲ್ಲ ನಂಬಕ್ಕಾಗಲ್ಲ. ಶೂಸ್ ಎಲ್ಲ ತೆಗೀರಿ. ಅಯ್ಯೋ ಗಟ್ಟಿ ಹಿಡ್ಕೊಳ್ಳಿ ಆಯ್ತಾ? ಹಿಡ್ಕೊಂತೀನಿ. ಅಡ್ಕೆ ಮರ ಸೂಬ್ರಲ್ಲೇನ್ರಿ? ಮತ್ತೆಂತದ್ರಿ? ಗಟ್ಟಿ ಹಿಡ್ಕೊಂಡಿದ್ದೀರಾ? ಅಲ್ಲ ಕಣ್ರಿ ವಿನೋದಕ್ಕ, ಇದು ಏಣಕ್ಕಿಂತ ನೀವೇ ತೂಕ ಅನ್ಸ್ತದಿರಾ ಕಣ್ರಿ. ನಮ್ಮ ಅಪ್ಪ ಏನಾರು ನೋಡಿದ್ರೆ ನಾನು ಇಲ್ಲ ಕತೆ. ಮತ್ತೆಂತದ್ರಿ ಹೆಂಗಸ್ರಿ ಇದು? ಎಂತ ಸುಳಿ ಕುಯ್ಬೇಕಾ ಇದು ಕುಯ್ಬೇಕ್ರಿ? ಸುಳಿ ಬೇಡ ಕಣ್ರಿ, ಸುಳಿ ಚೂಟಿದ್ರೆ ಸತ್ತದ. ಮತ್ತೆ ನಿಮ್ಮನೆ ಮಾವೇನಿಲ್ಲ, ತೊಟ್ಟಿರ್ಬೇಕಾ? ತೊಟ್ಟೇನ್ ಬೇಡ, ಹಂಗೆ ಕುಯ್ರಿ. ಅಯ್ಯೋ ಹಾಗೆ ಇರದ್ಲೇನ್ರಿ? ಅಯ್ಯೋ ಆತರ ಏನಿರುದ್ಲ. ನಿಮ್ ತೋಟದಲ್ಲಿ ಹಾವಿರ್ತದೇನ್ರಿ? ನಾನ್ ಮನುಷ್ಯ ಅಲ್ಲ, ಮೊನ್ನೆ ಪುಟ್ಟಿ ಅಂತದ ಏಡಿ ವಿಡಿಯೋ ಹಾಕಿದಕ್ಕೆ ಎಲ್ಲ ಹೇಳುದಂತೆ ಸಾಯಿಸ್ ತಿಂತಿದ್ದೀರಾ ಅಂತ. ಕುರಿ ಕೋಳಿ ತಿನ್ನೋರೆಲ್ಲ ಹಾಕಿರಂತಲ್ರಿ. ಕುರಿ ಕೋಳಿ ಅಂತ ಹಂಗೆ ನುಂಗದಂತ ಅವರು. ಅಲ್ಲ ನನ್ಗೆ ಅಂತ ಅಂದ್ರೆ ನಂಗೇನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಬೈದಿರೋದೆಲ್ಲ ಒಳ್ಳೊಳ್ಳೆ ಪದನೇ ಬೈದಿರೋದತ್ತ. ನಾವು ಏಡಿ ಸಾಯಿಸಿ ನಮ್ಮ ಅನಾದಿ ಕಾಲದಿಂದ ಏಡಿ ತಿನ್ಕೊ ಬಂದಾರೆ. ಬರ್ತಾನ ಅವಾಗ ಸಾರಿಗೆ ಇರ್ತಿರ್ಲ. ಅದೇ ಇವಾಗ ಅವಾಗ ಎಂತ ಕೆಸಿನ ಸೊಪ್ಪು ಅದ್ರಲ್ಲೇ ಅಲ್ಲ ಜೀವನ ನಮ್ದು. ಹೌದು ಕಣ್ರಿ, ಹೌದು. ಮಾತಾಡೋರು 100 ಮಾತಾಡ್ತಾರ, ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕತ್ತದ. ತಲೆ ಜರ್ಕ್ ಬಂದಂಗ ಕಣ್ರಿ ಅಂತಕ್ಕೂ. ಸಾಕು ಇಳಿರಿ, ನಾನೊಂಚೂರು ಕುಯ್ತೀನಿ. ನಿಮಗೆ ಅಂತ ಶಕ್ತಿಯನ್ನ ಬನ್ನಿ. ಅಯ್ಯೋ ಈಶ್ವರ, ನಂಗೆ ಹಿಂಗ್ ಮೇಲಿಂದ ನೋಡಿದ್ರೆ ಜೀವ ಜಗ್ಗಂತದೆ ಕಣ್ರಿ. ಬನ್ನಿ ಇಳಿರಿ, ನಾನು ಸ್ವಲ್ಪ ಕುಯ್ತೀನಿ. ಅವಾಗೆಲ್ಲ ದಿರ್ಕುನೆಲ್ಲ ಹತ್ತಿ ಕುಯ್ತಿದ್ದೆ. ಏನ್ ಸ್ವಲ್ಪ ನಾವು ಹುಣಸೆ ಮರ ಎಲ್ಲ ಹತ್ತಿದ್ದೆ ಅವಾಗ. ಮತ್ತೆಂತ ನಮ್ಮನೆ ಇವ್ರು ಹೇಳದ್ದು. ಮತ್ತೆ ಇದು ವಾಟೆ ಹುಳಿ ದಿಗಡಿ ಅಂತ. ವಾಟೆ ಹುಳಿ, ಮುರುಗನ್ ಹಣ್ಣು. ಮದ್ವೆ ಆಗಿದ್ ವರ್ಷದಲ್ಲಿ ವಾಟೆ ಹುಳಿ ದಿರ್ಕು ನೀವ್ ಹಿಡ್ಕ ಹೆಂಗ್ಸೆ. ಜಿಗ್ನಿ ಕಂಡ್ರಿ, ಇರ್ರಿ ಒಂದ್ ನಿಮಿಷ. ಮದ್ವೆ ಆದ ವರ್ಷದಲ್ಲಿ ಇದನ್ನೆಲ್ಲ ಕುಯಿಸಿನ ರೂಢಿ ಮಾಡಿದ್ನ. ಇವಾಗ ನೀವ್ ಒಂದ್ ಎಲೆ ಬೇಕಂದ್ರೆ ಸಾಕು, ರಾತ್ರಿ 9 ಆಗಿರ್ಲಿ ಹೋಗಲಿ ಏನಿಗೆ ಮಾಲ್ಸಿಟ್ಟಿನಿ ತಗೋಬಾ ಅಂತ ಹೇಳಿ. ನೀವು ಫಸ್ಟ್ ಆ ಕೆಲಸ ಮಾಡ್ತೀರಾ, ಅದ್ ನಿಮಗೆ ಬಿತ್ತ. ಹೌದು, ತಡಿ ನಾನೊಂಚೂರು ಇಳಿಲ್ಲ. ಜೇಬಿಗೆ ಹಾಕ ಬನ್ನಿ, ಮತ್ ಬಿಡ್ಬೇಡಿ. ಮತ್ತೆ ಈಗ ಹೊಸ ಕಾಣೋದು ಇಲ್ಲ. ತಡಿರಿ. ಅಲ್ಲ ಇದೆಂತ ಬೀಳ್ ಹಿಡ್ಕೋಬೇಕ ಏನ್ ಹಿಡ್ಕೋಬೇಕ್ರಿ? ನೋಡಿ ಅಂತ ಇಟ್ಕೋತೀರಿ, ಇಲ್ಲ ಹಂಗೆ ಇಳಿರಿ ಹೇಳ್ತೀನಿ. ಹಾರಿ ಸುಶೀಲಕ್ಕಯ್ಯ. ಅಯ್ಯೋ ಒಂದೇ ಹಿಡ್ಕೊಂಡೇ ಇಲ್ಲಲೇನ್ರಿ? ಹಿಡ್ಕೊಂಡಿನಿ. ನೀವು ಟೇಲಿಗೆ ಹಿಡ್ಕೊಂಡಿದ್ದ? ಅಲ್ಲ ಪ್ಯಾಲೆಕಾಯಿ ತಿಂತ ಅದೇ ಕೈ ಮಾಸ ಮಾಡ್ಬೇಡಿ. ನಾ ಪ್ಯಾರ್ಲಿಕಾಯಿ ಜೇಬಿಗೆ ಇಟ್ಕೊಂಡಾತು. ಹೋದಷ್ಟ ನಮ್ ದೊಡ್ಡ ಜನ ಕರ್ಸಿ ಎಲೆ ಕೊಯ್ಯಿ ಅಂತ ಹೇಳಿದ್ದು. ತಿರ್ದಿದ್ದ ಗಂಟೆ ಸೊಪ್ಪು ಪಲ್ಲಿಗೆ ತಿರ್ದಂಗ್ ತಿರ್ಗಿಸ್ಕೊಂಡ್ರಿ. ಪೂರ ಹೋತ ಅಂತ ಕೇಳ್ತಿರಲ್ಲ. ಆಮೇಲೆ ಇನ್ನೊಂದು ಬೀಳೋ ಅದೇ ನಮ್ಮನೆ ಪುಟ್ಟಿದ್ವಾ ಬಾಣಂತಿಗೆ ಬೇಕಿತ್ತಲ್ಲ, ತುಂಬಾ ಇಲ್ಲದೆಲ್ಲ ಬೇಕಿತ್ತಲ್ಲ. ಗೌರಿ ಅಂತ ರಜಾಗ್ ಬಂದು ಮುಟ್ಟಿದಾರ ನೀವು ಅವತ್ತು ಹೇಳಿದ್ರಲ್ಲೇನ್ರಿ? ಮತ್ತೆಂತ ನಮ್ದು ಒಂದ್ ಬೀಳು, ಅದೆಂತದು ಬೀಳದ ಎಲೆ ಬರ್ತದಲ್ಲ, ಅದು ಹೋಗಿದಲ್ಲೇನ್ರಿ? ಬಂಗಾರದಂತೆ ಬೀಳತ್ತ. ಕ್ಯಾಚ್ ಹಾಕ್ತೀರಾ? ಕ್ಯಾಚು ಬೇಡ, ನನ್ ಜೇಬಿಗೆ ಹಾಕೋಬತ್ತೀನಿ. ಹೌದಾ? ಆಮೇಲೆ ನಮ್ಮ ಪುಟ್ಟಿ ಹೇಳಿದ್ಲು, ಅಮ್ಮ ಹೇಳಿ ಸರ್ ವಿಡಿಯೋ ಹಾಕಿದಕ್ಕೆ ಕಣ ನಿಮ್ಮನ್ನ ಹಾಕಿ ಕಡಿಬೇಕು, ಗಾಣಕ್ ಹಾಕಿ ತಿರ್ಸ್ಬೇಕು, ಒಲಿಗೆ ಹಾಕಿ ಬೇಯಿಸ್ಬೇಕು ಅಂತ. ಇದು ಕೋಳಿ ರಿಪೇರಿ ಮಾಡ್ತಾರಲ್ಲ ಕೋಳಿ ಮಿಷಿನಿಗೆ, ಈ ಕೋಳಿ ಮಾಂಸ ತಿಂತಾರಲ್ಲ ಆ ಮಿಷಿನಿಗೆ ಹಾಕಿ ರುಬ್ಬುದು ಬೇಡ ಖಂಡಿತ, ಹಂಗ ಹೇಳುದ್ ಬೇಡ. ಒಂದ್ ವಿಷಯ ಏನಂದ್ರೆ ತಿನ್ನೋರ್ನೆಲ್ಲ ಪುಟ್ಟಿ ನೋಡಲ್ಲ ಅಂತೆ. ಅವ್ರ ಪ್ರೊಫೈಲ್ ಎಲ್ಲ ಅದು ಎಂತ ಕೋಳಿ ಸಾರು ಮೀನ್ ಸಾರಿಂದೆಲ್ಲ ಫೋಟೋ ಇದ್ದಂತೆ. ಆಮೇಲೆ ಅಮ್ಮ ಅವ್ರ ಕೋಳಿ ಎಲ್ಲ ಸಾಯಸ್ ಮಾಡ್ಲಕಣೆ ಸಾರು ಅಂದಂತೆ. ಜೀವಿಗಳನ್ನ ಸಾಯಿಸ್ಬಾರ್ದು, ಕೆಟ್ಟದು. ಮೊದ್ಲಿಂದ ಆಹಾರ ಪದ್ಧತಿ ಎಲ್ಲ ಏನ್ರಿ ಮತ್ತೆ ಬಿಡಕಾಗ್ತದೇನ್ರಿ? ಏನು ನಮ್ಗೆಲ್ಲ ಹೊಸ್ತ. ನೀವು ಗಂಡು ಜಗಳ ಮಾಡ್ಕೊಂಡ್ ಬಂದಿರಂತ ಎಲೆ ಬೀಳಲ್ಲೇ ಕೂತ್ಕೋಬೇಡಿ, ಇಡೀ ಅತ್ಲ ಸಾಯಲ್. ಎಷ್ಟ್ ಕುಯ್ದ್ರಿ? ಅಲ್ಲ ನಮ್ಮನೆ ಗಂಡ್ಸಿಗೆ ಒಂದ್ ಕ್ವಾರ್ಟರ್ ಕೊಟ್ಟಿದ್ರೆ ಕುಯ್ ಕೊಡ್ತಿತ್ತು ಕಣ್ರಿ. ಹಂಗೆ ಹೇಳ್ತೀರಿ. ಇಲ್ಲಿ ಮತ್ತೆ ನೀವು ನೆಗ್ಲೆಕ್ಟ್ ಮಾಡ್ಬಾರ್ದು ಕಣ್ರಿ ಎಲ್ಲರ ಹತ್ರ. ನಗ್ಲೇಟೆ ಅಂತ ನಿಮ್ಮ ಹತ್ರ ಮಾಡುದು, ಮತ್ ಬೇರೆ ಹತ್ರ ಮಾಡಿದ್ರೆ ಎದಿ ಗುಂಡಾಕುದ್ಲ. ಬಾರಿ ಕುಯ್ದಿರ ಕಣ್ರಿ. ಮತ್ತೆ ಎಲ್ಲಿ ಸ್ವರೂಪನೇ ಇಲ್ಲ ಆದ್ರೆ ಬಾರಿ ಕುಯ್ದಿರ ಕಣ್ರಿ. ಕಣ್ರಿ ಇದು ಹೊಗೆ ಸೊಪ್ಪು ಹಾಕರಿಗೆಲ್ಲ ಇಂತ ಎಲಿನೇ. ಬನ್ನಿ ಮನೆ ಹೋಗೋಣ. ಅಲ್ಲ ಕಣ್ರಿ, ನೀರು ಇಟ್ಟಿದ್ವಲ್ಲ